ಕರ್ತನು ರಕ್ಷಕನು ಆಗಿರುವಂತ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿ ಪೂರ್ವಕವಾದ ವಂದನೆಗಳು. ಪ್ರೀತಿಯ ದೇವ ಜನರೇ, ವಿಶ್ವಾಸಿಗಳೇ, ನೀವು ಪ್ರತಿ ಒಂದು ದಿನ ದೇವರ ವಾಕ್ಯವನ್ನ ಕೇಳಿ ಅದಕ್ಕೆ ನೀವು ವಿಜಯರಾಗುತ್ತಿರುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನ ಮಾಡ್ತಾ ಇದ್ದೀರಿ. ಯಾಕಂದ್ರೆ ಪ್ರಿಯರಾದವರೇ, ಪ್ರತಿ ಒಬ್ಬೊಬ್ಬರು ತಮ್ಮ ಜೀವಿತದಲ್ಲಿ ಯಾವಾಗ ದೇವರ ವಾಕ್ಯವನ್ನ ಕಲಿತಾರೋ, ಅದರಲ್ಲೂ ವಿಶೇಷವಾಗಿ ದೇವರ ಮಕ್ಕಳ ಜೀವಿತದಲ್ಲಿ ದೇವರ ವಾಕ್ಯವನ್ನ ಕಲಿತು ದೇವರ ವಾಕ್ಯದ ಪ್ರಕಾರವಾಗಿ ಕಾರ್ಯಕ್ಕೆ ಯಾವಾಗ ಒಳಗಾಗ್ತಾರೋ ಅವಾಗ ನೋಡಿ ದೇವರವರ ಜೀವಿತದಲ್ಲಿ ಮೇಲಾದ ವಿಷಯವನ್ನ ಮಾಡುವಂತ ಕರ್ತನಾಗಿದ್ದಾನೆ. ಆದುದರಿಂದಲೇ ಪ್ರಿಯರಾದವರೇ, ಪ್ರತಿ ಒಂದು ದಿನ ದೇವರ ವಾಕ್ಯವನ್ನ ಹೇಳುತ್ತಿರುವಾಗ ನೀವು ಭರವಸೆಯ ಮಾತನ್ನು ತೆಗೆದುಕೊಳ್ಳಬೇಕು. ನಿಮ್ಮ ಜೀವಿತದಲ್ಲಿ ದೇವರನ್ನ ಸಂಗಡ ಮಾತನಾಡುತ್ತಿದ್ದಾನೆಂದು ನಾವು ತಿಳಿದುಕೊಂಡು ಅದರಲ್ಲಿ ನಾವು ಕಾರ್ಯ ಪ್ರವರ್ತರಾಗುವಾಗ ದೇವರು ನಿಮ್ಮ ಜೀವಿತದಲ್ಲಿ ಕಾರ್ಯಗಳನ್ನ ಮಾಡಲು ಅತಿ ಸುಲಭವಾಗಿರುವಂತ ಕಾರ್ಯ. ದೇವರಿಗೆ ಸ್ತೋತ್ರವಾಗಲಿ. ನಾವು ನೇರಾಗಿ ದೇವರ ವಾಕ್ಯಕ್ಕೆ ಹೋಗೋಣ. ಪ್ರಿಯರಾದವರು, ಇವತ್ತು ಅದೇ ರೀತಿಯಾದ ದೇವರ ವಾಕ್ಯ ಹೀಗೆ ಹೇಳ್ತದೆ. 103ನೇ ಕೀರ್ತನೆ, ಅದರಲ್ಲಿ ನೋಡಿ 103ನೇ ಕೀರ್ತನೆ ಅದರಲ್ಲಿ 4-5 ವಾಕ್ಯವನ್ನ ತೆಗೆದುಕೊಂಡರೆ ಅದರಲ್ಲಿ ನಿನ್ನ ಜೀವವನ್ನ ನಾಶನದಿಂದ ತಪ್ಪಿಸುವನು, ಪ್ರೀತಿ ಕೃಪೆ ಎಂಬುವ ಕಿರೀಟದಿಂದ ನಿನ್ನನ್ನ ಶೃಂಗರಿಸುವನು ಆಗಿದ್ದಾನೆ. ಈ ವಾಕ್ಯ ಹೇಳುವ ಪ್ರಕಾರ ನಾಶನದಿಂದ ನಿನ್ನನ್ನ ತಪ್ಪಿಸುವಂತ ದೇವರು. ಈ ಲೋಕದಲ್ಲಿ ಯಾವುದೇ ರೀತಿಯಾದ ಎಷ್ಟೇ ರೀತಿಯಾದ ನಾಶನಗಳು ಸೈತಾನನ್ನು ತೆಗೆದುಕೊಂಡು ಬಂದರೂ ನಿಶ್ಚಯವಾಗಲು ಪ್ರಿಯರಾದವರೇ, ನಿಮ್ಮನ್ನ ತಪ್ಪಿಸುವುದಕ್ಕೆ ಆತನು ನಿಮ್ಮ ಮೇಲೆ ಒಂದು ಕಿರೀಟ ಎಂಬುದನ್ನು ಇಟ್ಟಿದ್ದಾನೆ. ಅದುವೇ ರಕ್ಷಣೆ ಎಂಬ ಕಿರೀಟ. ಈ ರಕ್ಷಣೆ ಎಂಬ ಕಿರೀಟವು ನಿಮ್ಮ ಜೀವಿತದಲ್ಲಿ ಇರುವುದರಿಂದ ಅದು ನಿಮ್ಮನ್ನ ದೇವರು ಇಟ್ಟಿರುವಂತಹ ಕಿರೀಟವನ್ನ ಯಾರು ಕಸಿದುಕೊಳ್ಳದೆ ನಿಮ್ಮನ್ನ ತಪ್ಪಿಸುವುದಕ್ಕೆ ಶಕ್ತರಾಗಿದೆ. ದೇವರಿಗೆ ಸ್ತೋತ್ರವಾಗಲಿ. ಅದಕ್ಕೆ ನೋಡಿ 7ನೇ ವಾಕ್ಯ ಹೇಳ್ತದೆ, ಶ್ರೇಷ್ಠ ವರಗಳಿಂದ ನಿನ್ನ ಆಸೆಯನ್ನ ಪೂರ್ತಿಗೊಳಿಸುತ್ತಾನೆ, ಅಡ್ಡಿಗೆ ಬರುವಂತೆ ನಿನಗೆ ಯೌವನವನ್ನ ಬರಮಾಡುತ್ತಾನೆ. ಶ್ರೇಷ್ಠವಾದ ವರಗಳಿಂದ ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯರಾದವರೇ, ನೋಡಿ, ಪ್ರತಿಯೊಂದು ದೇವರ ಮಕ್ಕಳ ಜೀವಿತದಲ್ಲಿ ಅನೇಕ ಆಸೆಗಳು, ಅನೇಕ ರೀತಿಯಾದ ಕಾರ್ಯಗಳು ಇರ್ಬೋದು. ಆದರೆ ಅದನ್ನ ಪೂರೈಸ್ತೀನಿ ಎಂಬುದಾಗಿ ಯಾರು ಏನ್ ಮಾಡಕ್ಕಾಗೋದಿಲ್ಲ, ಭರವಸೆ ಕೊಡಕ್ಕಾಗೋದಿಲ್ಲ. ಆದರೆ ಕರ್ತನಾದ ಯೇಸು ಹೇಳ್ತಾರೆ, ನಿನ್ನ ಶ್ರೇಷ್ಠ ವರಗಳಿಂದ ನಿನ್ನ ಆಸೆಗಳನ್ನ ನಾನು ಪೂರೈಸುವನು ಆಗಿದ್ದೇನೆ. ದೇವರಿಗೆ ಸ್ತೋತ್ರ. ಹಂಗಾಗಿ ಪ್ರಿಯರಾದವರೇ, ನಿಮ್ಮ ಅಂದ್ರೆ ಆಸೆ, ಬಯಕೆ, ಏನೆಲ್ಲ ಕಾರ್ಯಗಳಿದೆಯೋ ಅದನ್ನೆಲ್ಲ ಒಂದು ದಿನ ಒಂದು ವೇಳೆ ನೀವು ನೆರವೇರಿಲ್ಲ ಅಂತ ನೀವು ತಿಳ್ಕೊಳ್ಬಹುದು. ನಂಬಿ ಪ್ರಿಯರಾದವರೇ, ಭರವಸೆ ಇಡಿ. ಈ ದಿನದಲ್ಲಿ ಹೇಳಲ್ಪಟ್ಟ ವಾಕ್ಯಕ್ಕೆ ಹೌದು ಸ್ವಾಮಿ ಅಂತ ಹೇಳಿ ಒಂದು ದೊಡ್ಡ ಸ್ತೋತ್ರವನ್ನ ಮಾಡಿ ಇರುವಂತ ಸ್ಥಳದಲ್ಲಿ, ಅಪ್ಪ ನಿನ್ನ ಜೀವಿತದಲ್ಲಿ ನೆರವೇರಿಸುವುದಕ್ಕಾಗಿ ಸ್ತೋತ್ರ ಅಂತ ಹೇಳಿ ನೀವು ಯಾವಾಗ ದೇವರ ಕೈಗಳನ್ನು ಒಪ್ಪಿಸಿಕೊಡ್ತಿರೋ, ವಾಕ್ಯಕ್ಕೆ ವಿಧೇಯರಾಗಿರ್ತಿರೋ, ಅವಾಗ ನೋಡಿ ಪ್ರಿಯರಾದವರೇ, ದೇವರು ನಿಮ್ಮ ಜೀವಿತದಲ್ಲಿ ಅತಿಶಯಗಳನ್ನ, ಅದ್ಭುತಗಳನ್ನ, ಪವಾಡಗಳನ್ನ, ಸೂಚಕ ಕಾರ್ಯಗಳನ್ನ ಆತನ ಮಾಡಲು ಶಕ್ತನಾಗಿದ್ದಾನೆ. ಕಣ್ಗಳನ್ನ ಮುಚ್ಚಿ ಪ್ರಾರ್ಥನೆ ಮಾಡೋದು. ಅಪ್ಪ ಪರಿಶುದ್ಧವಾದ ಒಳ್ಳೆ ತಂದೆ, ನಿಮ್ಮ ಸ್ತುತಿಸ್ತಾ ಇದೀವಿ, ಕೊಂಡಾಡ್ತಾ ಇದೀವಿ, ಮಹಿಮೆ ಪಡಿಸ್ತಾ ಇದೀವಿ. ದೇವರೇ ಕರ್ತನೆ, ಹೇಳಲ್ಪಟ್ಟ ವಾಕ್ಯದ ನಿಮಿತ್ತವಾಗಿ ಎಲ್ಲ ಮಕ್ಕಳಿಗೆ ದೇವರೇ ಅದಾದ ಸಮಯಕ್ಕೆ ಬೇಕಾದ ಎಲ್ಲ ಕಾರ್ಯಗಳನ್ನು ಅನುಗ್ರಹಿಸಿ ಆಶೀರ್ವಾದ ಮಾಡಿ, ಕುಂದು ಕೊರತೆಗಳನ್ನ ತೀರಿಸಿ ದೇವರೇ, ನಿನ್ನ ಸ್ವಾಮಿ ದೇವರೇ ಕೃಪಾ ಕಟಾಕ್ಷ ಮಕ್ಕಳ ಮೇಲೆ ಇದ್ದು ದಾರಿ ನಡೆಸಲಿ. ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರು ನಿಮ್ಮ ಜೀವಿತದಲ್ಲಿ ಮಹತ್ ಕಾರ್ಯಗಳನ್ನ ಮಾಡ್ತಾನೆ ಎಂಬುದಾಗಿ ನಾನು ಭರವಸೆ ಉಳ್ಳವನಾಗಿ, ಈ ವಾಕ್ಯವು ನಿಮ್ಮ ಮಧ್ಯದಲ್ಲಿ ದೇವರು ವಾಕ್ಯ ಆಲೋಚನೆ ಪ್ರಕಾರವಾಗಿ ಸಾರಲ್ಪಟ್ಟಿದೆ. ನೀವೆಲ್ಲರೂ ಅದಕ್ಕೆ ಆಮೇನ್ ಎಂಬುದಾಗಿ ಹೇಳಿ ಶಲೋಮ್.